ಇವತ್ತಿನ ಈ ಸೆಷನ್ ಅಲ್ಲಿ ನಾವು ಮ್ಯಾಥಮೆಟಿಕಲ್ ಲಾಜಿಕಲ್ ಬಂದಂತಹ ಅಂದ್ರೆ ಪ್ರೀವಿಯಸ್ ಇಯರ್ ಅಲ್ಲಿ ಬಂದಂತಹ ಎರಡು ಕ್ವಶನ್ಸ್ ಅನ್ನು ನೋಡೋಣ. ಒಂದು ಕ್ವಶನ್ ಮಾರ್ಚ್ 22 ಬಂದ್ರೆ ಇನ್ನೊಂದು ಕ್ವಶನ್ ಮಾರ್ಚ್ 2023 ಬಂದಿದೆ. ಓಕೆನಾ? ಸೊ ಎರಡು ಕೂಡ ವೆರಿ ಇಂಪಾರ್ಟೆಂಟ್ MCQ ಕ್ವಶನ್ಸ್. ಈ ಟೈಪ್ ಆಫ್ ಕ್ವಶನ್ಸ್ ಜಾಸ್ತಿ ಇದಕ್ಕೆ ಬರುತ್ತೆ, ನಿಮಗೆ ಈ ಬೋರ್ಡ್ ಎಕ್ಸಾಮ್ ಬರುತ್ತೆ. ನೋಡುವ. ರೈಟ್, ಫಸ್ಟ್ ಏನಿದೆ ನೋಡಿ, ದಿ ನೆಗೇಷನ್ ಆಫ್ P ಕಂಜಂಕ್ಷನ್ Q ಇಂಪ್ಲೈಸ್ R. ಆಪ್ಷನ್ ನೋಡೋಣ ಯಾವ್ದು ಬರುತ್ತೆ, ಅದು ಬಂದಿರುತ್ತೆ. ಸೊ ಇಲ್ಲೇನು ಕೇಳಿದ ನಾನು, ನೆಗೇಷನ್ ಆಫ್ ದಿಸ್ ಸ್ಟೇಟ್ಮೆಂಟ್ ಪ್ಯಾಟರ್ನ್ ಏನಿದೆ ಬರ್ಕೊಳ್ಳೋಣ. ಏನು? ನೆಗೇಷನ್ ಆಫ್ ವಾಟ್? ನೆಗೇಷನ್ ಆಫ್ ವಾಟ್? P ಕಂಜಂಕ್ಷನ್ Q ಇಂಪ್ಲೈಸ್ R ಅಂತ ಕೇಳಿದ್ದಾರೆ. ಓಕೆನಾ? ಸೊ ಇದನ್ನ ಹೆಂಗೆ ಬಿಡಿಸೋದು ನೋಡಿ. ಈಗ ನನಗೆ ಬಿಡಿಸಕ್ಕೆ ಬರಬೇಕಾದ್ರೆ ನನಗೆ ಲಾಸ್ ಗೊತ್ತಿರಬೇಕು. ಏನು? ನೆಗೇಷನ್ ಆಫ್ P ಕಂಜಂಕ್ಷನ್ Q ಅಂದ್ರೆ ಗೊತ್ತಿರಬೇಕು. ರೈಟ್? ಏನಿದು? ನೆಗೇಷನ್ ಆಫ್ ಕಂಜಂಕ್ಷನ್. ನೆಗೇಷನ್ ಆಫ್ ಕಂಜಂಕ್ಷನ್ ಹೇಳುತ್ತೆ ನೆಗೇಷನ್ P ಕಂಜಂಕ್ಷನ್ ಏನಾಗುತ್ತೆ? ಡಿಸ್ಜಂಕ್ಷನ್ ಆಗುತ್ತೆ. ನೆಗೇಷನ್ Q ಈ ರೀತಿ ಬರೀಬೇಕು. ಕಂಪೇರ್ ಮಾಡಿ ಸ್ನೇಹಿತರೆ. ಕಂಪೇರ್ ಹೆಂಗ್ ಮಾಡ್ತೀರಾ? ನೆಗೇಷನ್ಗೆ ನೆಗೇಷನ್ ಇದೆ, P ಗೆ P ಇದೆ, ಕಂಜಂಕ್ಷನ್ಗೆ ಕಂಜಂಕ್ಷನ್ ಇದೆ. Q ಬದಲಾಗಿ ಏನಿದೆ ಇಲ್ಲಿ? ಈ ಬ್ರಾಕೆಟ್ ಇದೆ. ಈ ಬ್ರಾಕೆಟ್ ಅಂದ್ರೆ ಏನು? ಈ Q ಸ್ಥಾನ. ಓಕೆನಾ? ಸೊ ಜಸ್ಟ್ ಈ ರೀತಿ ಪುಟ್ ಅಪ್ ಮಾಡಿ. ನೆಗೇಷನ್ P, ಇಲ್ಲಿ ಕೂಡ ನೆಗೇಷನ್ P ನೇ ಆಗುತ್ತೆ. ನೆಗೇಷನ್ P. ಓಕೆ, ನೆಗೇಷನ್ P ಆಯ್ತು. ಡಿಸ್ಜಂಕ್ಷನ್ಗೆ ಡಿಸ್ಜಂಕ್ಷನ್, ನೆಗೇಷನ್ಗೆ ನೆಗೇಷನ್. ಇನ್ನ Q ಜಾಗದಲ್ಲಿ ಏನ್ ಬಂದಿದೆ ನೋಡಿ. Q ಜಾಗದಲ್ಲಿ ಏನ್ ಬಂದಿದೆ? ಈ ಬ್ರಾಕೆಟ್ ಬಂದಿದೆಯಲ್ಲ, ಈ ಬ್ರಾಕೆಟ್ ಇಡ್ತೀನಿ ಅಂತ. ಏನಿದು? Q ಇಂಪ್ಲೈಸ್ R. ಓಕೆನಾ? ಇನ್ನು ಈ ನೆಗೇಷನ್ P ಗೆ ನೆಗೇಷನ್ P ಹಾಗೆ ಇಡ್ತೀನೋ. and disjunction keep as it is. Then what is negation of Q implies R? ಏನು? negation of P implies Q ಅಂದ್ರೆ ಯಾವ? negation of implication. negation of implication ಏನು ಹೇಳುತ್ತೆ? negation of implication is nothing but P conjunction negation Q. ಈ ರೀತಿ ಬರುತ್ತೆ. ಸೊ ಇಲ್ಲಿ ನೋಡಿ, ಕಂಪೇರ್ ಮಾಡೋದನ್ನ ಫಸ್ಟ್ ಕಲೀರಿ. ನೆಗೇಷನ್ಗೆ ನೆಗೇಷನ್. ಓಕೆ, ಇದನ್ನ ನೋಡಿ. ನೆಗೇಷನ್ಗೆ ನೆಗೇಷನ್ P ಜಾಗದಲ್ಲಿ ಏನಿದೆ? ಇಲ್ಲಿ Q ಇದೆ. ಓಕೆ, ಇಂಪ್ಲಿಕೇಶನ್ಗೆ ಇಂಪ್ಲಿಕೇಶನ್. Q ಜಾಗದಲ್ಲಿ ಏನಿದೆ? ಇಲ್ಲಿ R. ಓಕೆನಾ? ಹಾಗಾದ್ರೆ ಇದು ಹೆಂಗ್ ಕನ್ವರ್ಟ್ ಆಗುತ್ತೆ? ಹಿಂಗ್ ಕನ್ವರ್ಟ್ ಆಗುತ್ತಲ್ಲ, ಇದನ್ನು ಕೂಡ ಕನ್ವರ್ಟ್ ಮಾಡಿ. P ಜಾಗದಲ್ಲಿ ಏನಿದೆ? ಇಲ್ಲಿ Q ಇದೆ ನೋಡಿ. Q ಬಂತು. Q. ಓಕೆ, ಕಂಜಂಕ್ಷನ್ಗೆ ಕಂಜಂಕ್ಷನ್, ನೆಗೇಷನ್ಗೆ ನೆಗೇಷನ್. Q ಜಾಗದಲ್ಲಿ ಏನಿದೆ? ಇಲ್ಲಿ ಏನಿದೆ? Q ಜಾಗದಲ್ಲಿ ನೋಡಿ, ಇಲ್ಲಿ P ಜಾಗದಲ್ಲಿ Q ಇದೆ, Q ಜಾಗದಲ್ಲಿ R ಇದೆ. ಓಕೆ, ನೆಗೇಷನ್ಗೆ ನೆಗೇಷನ್ ಬರ್ದಿದ್ರಿ, Q ಜಾಗದಲ್ಲಿ ಏನಿದೆ? ಇಲ್ಲಿ R ಇದೆಯಲ್ಲ, ಸೊ R. ಸಿಂಪಲ್ ಆನ್ಸರ್ ಬಂತಾ ನೋಡಿ. ನೆಗೇಷನ್ P ಕಂಜಂಕ್ಷನ್ ಇದೆ, ಇಲ್ಲಿ ಕೂಡ ಕಂಜಂಕ್ಷನ್ ಇದೆ ಕೂಡ. ಓಕೆ, ಬರಲಿಲ್ಲ. ಇಲ್ಲಿ P ಡಿಸ್ಜಂಕ್ಷನ್ ಇದೆ. P ಡಿಸ್ಜಂಕ್ಷನ್ ಇದೆಯಾ? ಇಲ್ಲ. ನೆಗೇಷನ್ P ಇದೆ, ಸೊ ಇದು ಕೂಡ ಬಂದಿದೆಯಾ? ಅದು ಕೂಡ ಬಂದಿಲ್ಲ. ಮತ್ತೆ ಹೇಗೆ ಮಾಡೋದು? ಸ್ವಲ್ಪ ನೋಡಿ. ಇನ್ನೊಂದು ನನಗೆ ಏನ್ ಗೊತ್ತು? P implies Q. Okay, is nothing but what? Is nothing but negation P disjunction Q. ಅದಕ್ಕೆ ನನಗೆ ಅಲ್ಜಿಬ್ರಾ ಆಫ್ ಸ್ಟೇಟ್ಮೆಂಟ್ ಅಲ್ಲಿ ಬರೋ ಎಲ್ಲ ಲಾಸ್ ಗೊತ್ತಿರಬೇಕು. ಈ ಕ್ವಶನ್ ಬರೀ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲ, ನಿಮಗೆ ಅಲ್ಜಿಬ್ರಾ ಆಫ್ ಸ್ಟೇಟ್ಮೆಂಟ್ಸ್ ಅಲ್ಲಿ ನಕ್ಕಿ ಒಂದು ಕ್ವಶನ್ ಬರುತ್ತೆ. ಸ್ವಿಚಿಂಗ್ ಸರ್ಕ್ಯೂಟರಿ ಬರುತ್ತೆ, ಇಲ್ಲಾಂದ್ರೆ ಅಲ್ಜಿಬ್ರಾ ಆಫ್ ಸ್ಟೇಟ್ಮೆಂಟ್ ಅಂತ ಬರುತ್ತೆ. ರೈಟ್? ಅಲ್ಲಿ ಇಂಥ ಕ್ವಶನ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಅಂದ್ರೆ ಲಾಸ್ ಎಲ್ಲ ಬರಬೇಕು. ರೈಟ್? ಸೊ ಈಗ ಏನಾಯ್ತು ನೋಡಿ, ನೆಗೇಷನ್ P ಗೆ ನೆಗೇಷನ್ P ಇಡ್ತೀನಿ, ಡಿಸ್ಜಂಕ್ಷನ್ಗೆ ರೈಟ್ ಬೇಟಾ ಸಾರಿ ರೈಟ್. ಈಗ ನೋಡಿ ಇದು ಹೆಂಗೆ ಕಾಣ್ತಾ ಇದೆ? ನೆಗೇಷನ್ಗೆ ನೆಗೇಷನ್, P ಗೆ P ನೇ ಇದೆ. ಓಕೆ, ಡಿಸ್ಜಂಕ್ಷನ್ಗೆ ಡಿಸ್ಜಂಕ್ಷನ್ ಇದೆ. ಅದನ್ನ ಯಾಕೆ ನಾನು ಯೂಸ್ ಮಾಡಿದೆ ಅನ್ನೋ ಹೇಳ್ತಾ ಇದ್ದೇನೆ. Q ಗೆ ಏನಿದೆ ನೋಡಿ? Q ಗೆ ಈ ಬ್ರಾಕೆಟ್ ಇದೆ. ಓಕೆ, ಇದು ಹೀಗೆ ಕನ್ವರ್ಟ್ ಮಾಡ್ತೀನಿ ನಾನು. ನೆಗೇಷನ್ P ಇದ್ದು ಏನಾಯ್ತು? P. ಓಕೆ, ನೆಗೇಷನ್ P ಇದ್ದು ಏನಾಯ್ತು? P. ಇಂಪ್ಲಿಕೇಶನ್ಗೆ ಇಂಪ್ಲಿಕೇಶನ್. ಇಲ್ಲಿ ನೋಡಿ, Q ಜಾಗದಲ್ಲಿ Q ನೇ ಇದೆ. ಇಲ್ಲಿ Q ಜಾಗದಲ್ಲಿ ಏನಿದೆ? Q ಕಂಜಂಕ್ಷನ್ ನೆಗೇಷನ್ R. ಸೊ ಆಪ್ಷನ್ ಅಲ್ಲಿ ನೋಡಿ, ಈಗ ಒಂದೇದು ಬರಲ್ಲ, ಎರಡನೇದು ಬರಲ್ಲ, ಆಪ್ಷನ್ ಸಿ ಕೂಡ ಇಲ್ಲ. ಆಪ್ಷನ್ ಡಿ ನೋಡಿ, P ಇಂಪ್ಲಿಕೇಶನ್ ಇಂಪ್ಲಿಕೇಶನ್. ಸೊ Q ಕಂಜಂಕ್ಷನ್ ನೆಗೇಷನ್ R, Q ಕಂಜಂಕ್ಷನ್ ನೆಗೇಷನ್ R. ಓಕೆ, ಅಲ್ಜಿಬ್ರಾ ಆಫ್ ಸ್ಟೇಟ್ಮೆಂಟ್ ಕೂಡ ಬಿಡಿಸ್ದಂಗೆ ಆಯ್ತು ಸ್ನೇಹಿತರೆ. ಇಷ್ಟು ಡೀಟೇಲ್ ಆಗಿ ಯಾಕೆ ಹೇಳ್ತಾ ಇದ್ದೀನಿ, ಇದು ಮಾರ್ಚ್ 22 ಕೇಳಿದಾನಂತಲ್ಲ. ಈ ಟೈಪ್ ಆಫ್ ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್ ನಿಮಗೆ ಮುಂದೆ ಬರೋ ಎಕ್ಸಾಮ್ ಅಲ್ಲಿ. ಈ ಟೈಪ್ ಜಾಸ್ತಿ ಕೇಳಿದಾನ ಅವನು 2024-25 ಇದೇ ಟೈಪ್ ಅದೇ ಕೇಳಿದಾನೆ. ಓಕೆ, ಸೊ ಇನ್ನ ಮುಂದಿನ ಎಕ್ಸಾಂಪಲ್ ನೋಡುವ. ಮುಂದಿನ ಎಕ್ಸಾಂಪಲ್ ಸೊ ಏನಿದೆ ನೋಡಿ, ಇಫ್ ವೇಟ್
ಮುಂದಿನ ಎಕ್ಸಾಂಪಲ್ ನೋಡಿ, ಇಫ್ ಪಿ ಕಂಜಂಕ್ಷನ್ ಕ್ಯೂ ಏನಿದೆ, ಎಫ್ ಇದೆ, ಪಿ ಇಂಪ್ಲಿಕೇಶನ್ ಕ್ಯೂ ಏನಿದೆ, ಎಫ್ ಇದೆ, ದೆನ್ ದಿ ವ್ಯಾಲ್ಯೂ ಆಫ್ ಪಿ ಅಂಡ್ ಕ್ಯೂ ಆರ್. ಓಕೆ, ಅವನೇನ್ ಕೊಟ್ಟಿದ್ದಾನೆ, ಪಿ ಕ್ಯೂ ಏನಿದೆ, ಎಫ್ ಇದೆ ಅಂತ ಕೊಟ್ಟಿದ್ದಾನೆ. ಪಿ ಇಂಪ್ಲೈಸ್ ಕ್ಯೂ ಕೂಡ ಏನಿದೆ, ಎಫ್ ಇದೆ ಅಂತ ಕೊಟ್ಟಿದ್ದಾನೆ. ಹಾಗಿತ್ತು ಅಂದ್ರೆ ಪಿ ಮತ್ತೆ ಕ್ಯೂದು ಟ್ರೂತ್ ವ್ಯಾಲ್ಯೂ ಏನಿರುತ್ತೆ, ಅದೇ ಟಿ ಟಿ ಇರುತ್ತೋ, ಟಿ ಎಫ್ ಇರುತ್ತೋ, ಎಫ್ ಟಿ ಇರುತ್ತೋ, ಎಫ್ ಎಫ್ ಇರುತ್ತೋ, ನಿಮಗೆ ಸಿಂಪಲ್ ಆಗಿ ಗೊತ್ತಾಗುತ್ತೆ. ಏನ್ ಗೊತ್ತಿರಬೇಕು, ಟ್ರೂತ್ ಟೇಬಲ್ ಕನ್ಸ್ಟ್ರಕ್ಟ್ ಮಾಡುವಾಗ ಏನು ಓದಿರ್ತಾರೆ ನೋಡ್ರಿ, ಕಂಜಂಕ್ಷನ್, ಡಿಸಂಕ್ಷನ್, ನೆಗೇಷನ್, ಕಂಡೀಷನಲ್, ಬೈ ಕಂಡೀಷನಲ್, ಅವು ಗೊತ್ತಿರಬೇಕು. ಏನೋ ಪಿ ಇಂಪ್ಲಿಕೇಶನ್ ಕ್ಯೂ ಯಾವಾಗ ಬರುತ್ತೆ ಹೇಳಿ, ಎಫ್ ಅಂತ ಹೇಳಿ, ಪಿ ಟ್ರೂ ಇರಬೇಕು, ಕ್ಯೂ ಏನಿರಬೇಕು, ಎಫ್ ಇರಬೇಕು, ಅಂದಾಗ ಮಾತ್ರ ಎಫ್ ಬರುತ್ತೆ, ಹೌದಲ್ವಾ? ಅದರ್ವೈಸ್ ಎಲ್ಲ ಏನ್ ಬರುತ್ತೆ, ಟ್ರೂ ಬರುತ್ತೆ. ಅಂಡ್ ಹಿಯರ್ ಪಿ ಕ್ಯೂ ಇದು ಎಫ್, ಬೇಕಾದ್ರೆ ಡೈರೆಕ್ಟ್ ಇಲ್ಲಿ ಆನ್ಸರ್ ಸಿಕ್ಬಿಡಿ. ಯಾವುದು ಪಿ, ಯಾವುದು ಟಿ, ಕ್ಯೂ ಯಾವುದು ಎಫ್, ಯಾವುದಿದೆ, ಆಪ್ಷನ್ ಬಿ ನೋಡಿ. ಪಿ ಏನಿದೆ, ಟ್ರೂ ಇದೆ, ಕ್ಯೂ ಏನಿದೆ, ಎಫ್ ಇದೆ. ಇನ್ನು ಬಿಡಿಸಿನೇ ನೋಡೋದಾಯ್ತು ಅಂದ್ರೆ ಈ ರೀತಿ ಕ್ವಶನ್ ಕೊಟ್ಟಾಗ ನಿಮ್ಗೆ ಕನ್ಫ್ಯೂಸ್ ಇತ್ತು ಅಂದ್ರೆ ಏನ್ ಮಾಡೋದು, ಪಿ ಕ್ಯೂ, ಪಿ ಕಂಜಂಕ್ಷನ್ ಕ್ಯೂ, ಪಿ ಕಂಜಂಕ್ಷನ್ ಕ್ಯೂ, ಪಿ ಇಂಪ್ಲೈಸ್ ಕ್ಯೂ, ಪಿ ಇಂಪ್ಲೈಸ್ ಕ್ಯೂ. ನೋಡಿ, ಪಿ ಏನಿರುತ್ತೆ, ಟ್ರೂ ಟ್ರೂ ಎಫ್ ಎಫ್, ಕ್ಯೂ ಏನಿರುತ್ತೆ, ಟ್ರೂ ಎಫ್ ಟ್ರೂ ಎಫ್. ಕಂಜಂಕ್ಷನ್ ಏನಿರುತ್ತೆ ಸ್ನೇಹಿತರೆ, ಎರಡು ಟ್ರೂ ಇದ್ದಾಗ ಮಾತ್ರ ಟ್ರೂ, ಅದರ್ವೈಸ್ ಫಾಲ್ಸ್. And implication, what says implication? Implication says P true and Q must be F, then only F, otherwise true. Then ನೋಡಿ, P ಏನಿರಬೇಕು, ಟ್ರೂ ಇರಬೇಕು, Q ಏನಿರಬೇಕು, F ಇರಬೇಕು, ಅಂದಾಗ ಮಾತ್ರ F. ಅದೇ ಇಂಪ್ಲಿಕೇಶನ್ ಏನಿರುತ್ತೆ, P ಏನಿರಬೇಕು, ಟ್ರೂ ಇರಬೇಕು, Q ಏನಿರಬೇಕು, F ಇರಬೇಕು, ಅಂದಾಗ ಮಾತ್ರ F, ಅದರ್ವೈಸ್ ಟ್ರೂ. ನೋಡಿ, ರೈಟ್. ಸೊ ಹಾಗೆ ಈಗ ನೋಡಿ, P ಕಂಜಂಕ್ಷನ್ Q ಏನಿರಬೇಕು, F ಇರಬೇಕು, ಇಲ್ಲಿನೂ F ಇದೆ, ಇಲ್ಲಿನೂ F ಇದೆ. ಪಿ ಇಂಪ್ಲಿಕೇಶನ್ ಕ್ಯೂ ಎಲ್ಲಿದೆ, ಇಲ್ಲ ಅಷ್ಟೇ ಎಫ್ ಇದೆ. ಹಾಗಿತ್ತು ಅಂದ್ರೆ ಯಾವ್ದಾಯ್ತು, ರೈಟ್. ಇದು ಕೂಡ ಎಫ್, ಇದು ಕೂಡ ಎಫ್. ಎಲ್ಲಿ ಬರುತ್ತದು, ಪಿ ಟ್ರೂ, ಕ್ಯೂ ಫಾಲ್ಸ್ ಇದ್ದಾಗ ಯಾವ್ದಾಗುತ್ತೆ, ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ತಿಳಿತಲ್ವಾ? ಓಕೆ.